ಕನ್ನಡಿಗರು ಯಾವತ್ತು ಕನ್ನಡನ ಉಳಿಸ್ತೀವಿ, ಬೆಳೆಸ್ತೀವಿ. ಮುಂದಿನ ದಿನಗಳಲ್ಲಿ ವೇದಿಕೆ ಕಡೆಯಿಂದ ಆ ಹೋರಾಟನೂ ಮಾಡ್ತೀವಿ ನಾವು. 2,000 ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಹಾಗೂ ದೇವಸ್ಥಾನದಗಳೆಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಶೆಫಿ ಬೇಗ ಅವ್ರ ಜೊತೆಲಿ ಅಂತಂದರೆ ನಮಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಸರ್. ನಾವು ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಈ ಭಾಗದಲ್ಲಿ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಳನ್ನ ಅತಿ ಹೆಚ್ಚು ಮಾಡಿರೋಂಥ ಸಂಘಟನೆ ಏನಾದರೂ ಇದ್ದರೆ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ಬಳಗ. ನಾವು ಈ ಭಾಗದಲ್ಲಿ ಕಾವೇರಿ ಹೋರಾಟದಿಂದ ಹಿಡಿದು ಕನ್ನಡ ನಾಡು ನುಡಿಗೆ ಬೆಂಗಳೂರಿಂದ ಬೆಳಗಾಂವರೆಗೂ ಹೋಗಿ ಹೋರಾಟಗಳನ್ನ ಮಾಡಿದ್ದೀವಿ. ಮೊನ್ನೆನೂ ರೈತರ ಪರ ಹೋರಾಟ ಮಾಡಿದ್ದೀವಿ, ಕಬ್ಬು ಬೆಲೆಗೋಸ್ಕರ. ಮತ್ತು ಕಮಲಾಸನ್ ಕನ್ನಡಿಗರ ವಿರುದ್ಧ ಮಾಡಿದಾಗಲೂ ಹೋರಾಟ ಮಾಡಿದ್ದೀವಿ. ಎಲ್ಲ ಯಾವುದೇ ಥರದ ನಮ್ಮ ವೇದಿಕೆಯಿಂದ ಹೋರಾಟಗಳನ್ನ ಇದು ಮಾಡಿದೆ. ಇವಾಗ ನಾಳೆ ಕುವೆಂಪು ಅವ್ರದ್ದು ಮಲ್ಲೇಶ್ವರಮಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ನಾವೆಲ್ಲ ಸ್ನೇಹಿತರು ಹೋಗ್ತೀವಿ. ಹಾಗಾಗಿ ನಮ್ಮ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಆ ರಾಜ್ಯೋತ್ಸವದ ಅಂಗವಾಗಿ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಊರಿನ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡಿಸಿ ಧ್ವಜಾರೋಹಣ ಮಾಡಿ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಇದೆ. ನಮ್ಮ ರಾಜ್ಯಾಧ್ಯಕ್ಷರು, ಬೆಂಗಳೂರು ನಗರದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಬೇರೆ ಬೇರೆ ತಾಲೂಕು ಅಧ್ಯಕ್ಷರುಗಳೆಲ್ಲ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ. ಆಮೇಲೆ ಈ ಭಾಗದ ಗಣ್ಯರು ಪ್ರೋತ್ಸಾಹ ಮಾಡಿರೋರು ಅವ್ರಿಗೆಲ್ಲ ಕಿರು ಸನ್ಮಾನ ಸಮಾರಂಭ ಇದೆ. ವೇದಿಕೆ ಮೇಲೆ ಪುಟಾಣಿ ಮಕ್ಕಳ ನೃತ್ಯ ಕೂಡ ಇರುತ್ತೆ. ಸಂಜೆ 6-6:30 ಸ್ಟಾರ್ಟ್ ಆದರೆ 10 ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ. ಈ ಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ಬೆಸ್ಕಾಂ ಅವರು ಇರ್ಬೋದು, BBMP ಅವರು ಇರ್ಬೋದು, ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಜನನೂ ನಮಗೆ ಸಹಕಾರ ಮಾಡ್ತಾರೆ. ನಾವು ಈಗಾಗಲೇ 1,500-2,000 ಜನಕ್ಕೆ ಅಡುಗೆ ಬಡಿಸಿದ್ದೀವಿ. ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ವೇದಿಕೆಯಿಂದ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡಿ ಕನ್ನಡಿಗರಾಗಿ ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ ಕನ್ನಡಿಗರಾಗಿ ಇದ್ದೀವಿ. ಕೆಲವು ಕಡೆ ಈ ಹಳ್ಳಿಲಿ ಈಗಲೂ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚೋಗ್ತಾ ಇದೆ. ಸೊ ಇದ್ರ ಬಗ್ಗೆ ತಾವೇನಾದ್ರು? ಇದು ನಾವು ಕನ್ನಡಿಗರಾಗಿ ಏನು ಹೇಳಬೇಕು ಅಂದರೆ, ಈಗಿನ ಸರ್ಕಾರಗಳು ಯಾವುದೇ ಪಕ್ಷ ಭೇದ ಇಲ್ಲ, ಅಲ್ಲಿ ಈಗಿನ ಸರ್ಕಾರಗಳಿಗೆ ಕಪ್ಪು ಪಟ್ಟಿ ಕಟ್ಟಿಬಿಟ್ಟಿದ್ದಾರೆ. ಸರ್ಕಾರಗಳು ಏನಾಗಿದೆ ಅಂದರೆ, ನಮ್ಮ ಆಳುವಂಥ ಜನಪ್ರತಿನಿಧಿಗಳು ಮುಟ್ಟಾಡ್ರಾಗಿದ್ದಾರೆ. ಕನ್ನಡದ ಮೇಲೆ ಒಲವು ಕಮ್ಮಿ ಅವ್ರಿಗೆ ಏನಿದ್ರು ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಏನು ನಡೆಯುತ್ತೆ ಅದನ್ನು ತಂದು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಷ್ಟೇ. ಕನ್ನಡಿಗರು ಯಾವತ್ತು ಕನ್ನಡನ ಉಳಿಸ್ತೀವಿ, ಬೆಳೆಸ್ತೀವಿ. ಮುಂದಿನ ದಿನಗಳಲ್ಲಿ ವೇದಿಕೆ ಕಡೆಯಿಂದ ಆ ಹೋರಾಟನೂ ಮಾಡ್ತೀವಿ. ನಾವು ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸನೂ ಮಾಡ್ತೀವಿ. ಕನ್ನಡ ಪ್ರೇಮಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಯಾವತ್ತು ನಾಡು ನುಡಿಗೋಸ್ಕರ ಎಲ್ಲೇ ಧಕ್ಕೆ ಬಂದರೂ, ಯಾರೇ ಅದನ್ನು ಕಳಪೆ ಮಟ್ಟದಲ್ಲಿ ನೋಡಿದ್ರು, ನೀವು ಕೇಳುವಂಥ ಕನ್ನಡಿಗರಾಗಿ ಬೆಳೀರಿ. ಮೋಸ, ದಗ, ಅನ್ಯಾಯ ಇಲ್ಲ ಇಲ್ಲಿ. ಕನ್ನಡಕ್ಕೆ, ನಾಡು ನುಡಿ ಭಾಷೆಗೆ ಯಾವತ್ತು ಎಲ್ಲಿ ಸಂಚು ಬರುತ್ತೋ ನೀವು ಕನ್ನಡಿಗರಾಗಿ ನಿಂತ್ಕೊಳ್ಳಿ, ಕನ್ನಡ ನಿಮ್ಮನ್ನ ಬೆಳೆಸುತ್ತೆ. ನಮ್ಮ ಹೆಸರು ಸುಂದರೇಶ್ ಅಂದ್ಬಿಟ್ಟು ನಮ್ಮ ಮರಿಯಮ್ಮಪಳ್ಳಿ ವಾರ್ಡ್ ಅಧ್ಯಕ್ಷರಾಗಿದ್ದೀವಿ. ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಶಿವರಾಮೇಗೌಡರ ಬಣದ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಪಿ ಬೇಗ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ನೇಹಿತರುಗಳು ನಾವು ಎಲ್ಲ ಸೇರಿ ಮಾಡಿದ್ದೀವಿ. ಮುಂದೂ ಮಾಡ್ಕೊಂಡು ಬರ್ತಾಯಿದ್ದೀವಿ, ಮುಂದೂ ಮಾಡಿದ್ದೀವಿ, ಮುಂದೂ ಮಾಡ್ಕೊಂಡು ಹೋಗ್ತೀವಿ. ಕನ್ನಡಕ್ಕೋಸ್ಕರ, ಕನ್ನಡ ನಾಡಿಗೋಸ್ಕರ, ಕನ್ನಡ ನೀರಿಗೋಸ್ಕರ ಉಸಿರು ನಾವು ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀವಿ. ನಮ್ಮಲ್ಲಿ ನಮ್ಮ ಸ್ನೇಹಿತರುಗಳು ಒಗ್ಗೂಟಿ, ಆ ಒಗ್ಗೂಟದಿಂದ, ಆ ಶಕ್ತಿಯಿಂದ ನಾವು ಕನ್ನಡ ರಾಜ್ಯೋತ್ಸವ ಮಾಡಿದ್ದೀವಿ. ವಿತ್ 2,000 ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಹಾಗೂ ದೇವಸ್ಥಾನದಗಳೆಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಎಲ್ಲ ನಮ್ಮ ಜನತೆಯಲ್ಲಿ ನಮ್ಮ ಕನ್ನಡಕ್ಕೋಸ್ಕರ, ನಮ್ಮ ಇದಕ್ಕೋಸ್ಕರ, ನುಡಿಗೋಸ್ಕರ ಓಡಾಡಬೇಕು ಅನ್ನೋದು ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾವು ಕೇಳ್ಕೊತೀವಿ. ಕೆಲವು ಕಡೆ ಇಂಗ್ಲೀಷ್ ನಾಮಫಲಗಳಿದೆ, ಆಂಗ್ಲ ನಾಮಫಲಗಳಿದೆ. ಸೊ ಅದನ್ನೆಲ್ಲ ಯಾವ ರೀತಿ ತೆಗೆದು ಅದು ನಮ್ಮ ರಾಜ್ಯಾಧ್ಯಕ್ಷರು
ನಮ್ಮ ಶಿವರಾಮೇಗೌಡರು ನಮ್ಮ ಸಭೆ ಬೇಗವರು ಈಗ ಆಲ್ರೆಡಿ ಹೇಳಿದರೆ ಅವರ ಸಮ್ಮುಖದಲ್ಲಿ ನಮ್ಮ ಆ ಥರ ಏನಾದರೂ ಹೋರಾಟ ಮಾಡಿ ನಿಲ್ಲಿಸಲೇಬೇಕು ಮಾಡಲೇಬೇಕು ಅನ್ನೋದಿದ್ದರೆ ನಾವು ಖಂಡಿತ ಹೋರಾಟ ಮಾಡೇ ಮಾಡ್ತೀವಿ. ಅದನ್ನು ಬಿಡೋದಿಲ್ಲ, ಅದನ್ನು ಹೋರಾಟ ಮಾಡಿ ತೆಗಿಸ್ತೀವಿ. ಸರ್ ಶಫಿ ಬೇಗ್ರವರು ಕಾರ್ಯದರ್ಶಿಗಳು ಕನ್ನಡ ಪರ ವೇದಿಕೆಯಿಂದ ಪ್ರತಿ ಅತ್ಯದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಒಂದು ಅನ್ನ ಸಂತರ್ಪಣೆ ಮತ್ತು ಸ್ಕೂಲಿನ ವ್ಯವಸ್ಥೆ, ಮಕ್ಕಳಿಗೆ ಒಂದು ಕಿಟ್ ವಿತರಣೆ ಮಾಡ್ಬೋದು. ಮತ್ತು ಅವ್ರು ಸೋಷಿಯಲ್ ವರ್ಕ್ ಮಾಡೋದ್ರಲ್ಲೂ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಸಂಘಟನೆ ಸಮುದಾಯಗಳಲ್ಲೂ ತುಂಬ ಇದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ, ಶಫಿ ಬೇಗ್ ಅವ್ರ ಜೊತೆಯಲ್ಲಿ ಅಂತಂದರೆ ನಮಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಸರ್.